ಜಯಣ್ಣ ಮತ್ತು ಆರ್ ನಾರಾಯಣ ಸಂತಾಪ ಸೂಚನೆ ಎಲ್ಲ ಸದಸ್ಯ ಅರ್ಥ ಮಾಡಿಕೊಳ್ಳಿ. ನಾವು ಯಾವ ಅಲ್ಲ, ನಾವು ನೀವು ನಾಳೆ ನಾವು ಆಲೋಚನೆ ಮಾಡಿ ನಿಮ್ಮ ಸಂತಾಪ ಬಂದಾಗ ಮತ್ತೆ ಇಲ್ಲಿ ಯಾರು ಮಾತ್ರ ಏನಾಗ್ತದೆ ವಿಚಾರ ಸಂತಾಪ ಸೂಚನೆ ಸ್ವಲ್ಪ ಗೌರವ ಕೊಡದ ಕೆಲಸ ಮಾಡಿ. ಮತ್ತೆ ಹೋಗ್ಬೇಡಿ. ಯಾಕಂದ್ರೆ ಒಂದು ಅರ್ಥ ಮಾಡಿಕೊಳ್ಬೇಕು. ಹಿರಿಯ ಸದಸ್ಯರು ನಿಮ್ಮಾಗೆ ಇಲ್ಲಿ ಬಂದು ಕೂತ್ಕೊಂಡಾಗೆ ನಿಮ್ಮಾಗೆ ಇಲ್ಲಿ ಬಂದು ಕೂತ್ಕೊಂಡವರು ನಮ್ಮನ್ನು ಸೇವೆ ಮಾಡಿ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಬಗ್ಗೆ ಒಂದು ಎರಡು ಮಾತು ಹೇಳಿ ಸೂಚನೆ ಮಾಡಿ ಸರಿಯಾಗುವುದಿಲ್ಲ. ಸಂತಾಪ ಸೂಚನೆ ಆಯ್ತು. ಸಂತಾಪ ನೋಡಿ, ಸಂತಾಪ ಸೂಚನೆ ಅವಕಾಶ ಮಾಡಿಕೊಡಿ. ಹಿರಿಯ ಸಚಿವರಾಗಿರುವಂತಹ ಮಾಜಿ ಸದಸ್ಯರಾಗಿರುವಂತಹ ಆರ್ ನಾರಾಯಣ ಅವರು ಮತ್ತು ಜಯಣ್ಣ ಎಸ್ ಅವರು ಇವತ್ತು ತೀರೋಗಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ. ನೋಡಿ, ನಿಮ್ಮ ಉತ್ಸಾಹ ಮತ್ತು ಇದು ನನಗೆ ಅರ್ಥ ಆಗ್ತದೆ. ಒಂದು ಉತ್ಸಾಹ ಅಲ್ಲ ನೋವು, ಉತ್ಸಾಹ ಅಲ್ಲ ನೋವು, ನಿಮ್ಮ ನೋವು ಉತ್ಸಾಹ ಇಲ್ಲ ನನಗೆ ಅರ್ಥ. ನಾನು ಹೇಳಿದಷ್ಟೇ. ಆ ನೋವಿಗೆ ಕಾರಣ ಯಾರು? ಆಯ್ತು, ಇಲ್ಲಿಗ ಆ ನೋವಿಗೆ ಬಿಜೆಪಿ ಕಾರಣ. ಇಲ್ಲಿ ನಮ್ಮ ಅತ್ಯಂತ ಹಿರಿಯ ನೋವಿಗೆ ಬಿಜೆಪಿ ಕೈಗೊಂಡಂತ ನಿರ್ಣಯ ಕಾರಣ. ಇಬ್ಬರು ಸದಸ್ಯರು ನಮ್ಮಾಗೆ ಮತ್ತು ನಿಮ್ಮಾಗೆ ಇಲ್ಲಿ ನಮ್ಗಿಂತ ಹಿಂದೆ ಇಲ್ಲಿ ಬಂದು ಸದಸ್ಯರಾಗಿ ಬಂದು ಜನಸೇವೆ ಮಾಡಿ ಶಾಸಕರಾಗಿ ಈ ಇಂಥ ಎಲ್ಲ ಅಧಿವೇಶನ ಭಾಗವಹಿಸಿದ ಇಬ್ಬರು ನಮ್ಮನ್ನು ಇವತ್ತು ಅಗಲಿದ್ದಾರೆ. ಅವರಿಗೆ ಗೌರವಪೂರ್ವಕವಾಗಿ ಸಂತಾಪ ಸೂಚಿಸಿ ಅವರ ಕುಟುಂಬದ ನೋವನ್ನು ಕಡಿಮೆ ಮಾಡಿ ಅವ್ರಿಗೆ ಗೌರವ ಕೊಡೋ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಆದರೆ ತಾವೆಲ್ಲ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ. ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ಆರ್ ನಾರಾಯಣ್ ಮತ್ತು ಶ್ರೀ ಜಯಣ್ಣ ಎಸ್ ಅವರುಗಳು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯಬಯಸುತ್ತೇನೆ. ಶ್ರೀ ಆರ್ ನಾರಾಯಣ್ ರವರು ದಿನಾಂಕ 7 ಜುಲೈ 1943ರಂದು ತುಮಕೂರಿನಲ್ಲಿ ಜನಿಸಿದರು. BSc ಹಾಗೂ ಕಾನೂನು ಪದವೀಧರರಾಗಿದ್ದ ಶ್ರೀಯುತರು ವೃತ್ತಿಯಲ್ಲಿ ವಕೀಲರಾಗಿದ್ದರು. ಕ್ರೀಡೆ ಹಾಗೂ ವಿದ್ಯಾಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ ಅವರು ಬೆಳಗಾವಿ ವಿಧಾನಸಭಾ ಕ್ಷೇತ್ರದಿಂದ ಪ್ರಪ್ರಥಮ ಬಾರಿಗೆ 9ನೇ ವಿಧಾನಸಭೆಯನ್ನು ಪ್ರವೇಶಿಸಿದರು. ನಂತರ 10ನೇ ಹಾಗೂ 11ನೇ ವಿಧಾನಸಭೆಗೆ ಪುನರಾಯ್ಕೆಗೊಂಡಿದ್ದರು. ಹಿರಿಯ ರಾಜಕಾರಣಿ ಶ್ರೀ ಆರ್ ನಾರಾಯಣ್ ರವರು ದಿನಾಂಕ 12/12/2024ರಂದು ಮುಂಜಾನೆ ನಿಧನ ಹೊಂದಿರುತ್ತಾರೆ. ಜಯಣ್ಣ ಎಸ್ ಶ್ರೀ ಜಯಣ್ಣ ಎಸ್ ಅವರು ದಿನಾಂಕ 9/9/1951ರಂದು ಕೊಳ್ಳೇಗಾಲದಲ್ಲಿ ಜನಿಸಿದರು. MA ಪದವೀಧರರಾಗಿದ್ದ ಶ್ರೀಯುತರು ವೃತ್ತಿಯಲ್ಲಿ ಕೃಷಿಕರಾಗಿದ್ದು ರೇಷ್ಮೆ ಉದ್ಯಮಿಯೂ ಆಗಿದ್ದರು. ಪ್ರಸ್ತುತ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ನೇಮಕೊಂಡಿದ್ದ ಶ್ರೀಯುತರು ಕೊಳ್ಳೇಗಾಲ ಕ್ಷೇತ್ರದಿಂದ 1994ರಲ್ಲಿ 9ನೇ ವಿಧಾನಸಭೆಗೆ ಪ್ರಪ್ರಥಮ ಬಾರಿಗೆ ಆಯ್ಕೆಗೊಂಡು ನಂತರ 2013ರಲ್ಲಿ 14ನೇ ವಿಧಾನಸಭೆಗೆ ಪುನರಾಯ್ಕೆಗೊಂಡಿದ್ದರು. ಹಿರಿಯ ರಾಜಕಾರಣಿ ಶ್ರೀ ಜಯಣ್ಣ ಎಸ್ ಅವರು ದಿನಾಂಕ 10/12/2024ರಂದು ನಿಧನ ಹೊಂದಿರುತ್ತಾರೆ. ಬಹುಶಃ ಇದರಲ್ಲಿ ಆರ್ ನಾರಾಯಣ್ ಅವರು ಬಹುಶಃ ಅತ್ಯಂತ ಹಿರಿಯರಾಗಿ ತನ್ನ ಸೇವೆ ಸಲ್ಲಿಸಿದ್ದರು. ಬಹುಶಃ ಅವರ ಆತ್ಮಕ್ಕೆ ಕೂಡ ಶಾಂತಿ ಕೋರಿ ಜಯಣ್ಣ ಎಸ್ ಅವರು ನಮ್ಮ ಕೊಳ್ಳೇಗಾಲದಲ್ಲಿ ಬಹುಶಃ ಇವತ್ತು ಶಾಸಕರಾಗಿದ್ದರು. ನಾನು ಕೂಡ ಅಲ್ಲಿ 1.5 ವರ್ಷ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ ಅವರು ಶಾಸಕರಾಗಿದ್ದಾಗ. ಅತ್ಯಂತ ಸರಳ ಮತ್ತು ಸೌಮ್ಯ ಮತ್ತು ಸಮಾಧಾನದ ಒಂದು ವ್ಯಕ್ತಿತ್ವದ ಒಂದು ರಾಜಕಾರಣಿಯಾಗಿ ಶಾಸಕರಾಗಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದು ಹೇಳಲಿಕ್ಕೆ ಬಹುಶಃ ನಾನು ನಿಮಗೆ ಬಯಸ್ತೇನೆ. ಅವರ ಆತ್ಮಕ್ಕೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಕುಟುಂಬಸ್ಥರಿಗೆ ಅವರ ಅಭಿಮಾನಿ ವರ್ಗದವರಿಗೆ ಅವರ ನೋವನ್ನು ಅವರ ಅಗಲಿಕೆ ನೋವನ್ನು ತನ್ನ ಶಕ್ತಿ ಪರಮ ಕೊಡಲಿ ಹೇಳಿಕೊಂಡು ಬಹುಶಃ ನಾನು ಉಪಮುಖ್ಯಮಂತ್ರಿ ಮಾಡಲಿಕ್ಕೆ ಹೇಳ್ತೇನೆ. ಅಧ್ಯಕ್ಷರೇ, ನಮ್ಮ ಶಾಸಕ ಮಿತ್ರರಂತ ಆಗಿ ನಮ್ಮ ಜೊತೆ ಕೆಲಸ ಮಾಡಿದಂಥ ಜಯಣ್ಣವರು ಮತ್ತು ಆರ್ ನಾರಾಯಣ್ ಇಬ್ಬರು ಜೊತೆಯಲ್ಲೂ ಕೂಡ